ಹೇಗಿದ್ರೆ ಇವತ್ತು ಎಲ್ಲರೂ ಇಂಗ್ಲೀಷ್ ಕಂಫರ್ಟಬಲ್ ಇದ್ರೆ ಇಂಗ್ಲೀಷ್ ಓಕೆನಾ? ಎಲ್ಲರೂ ಮಿಕ್ಸ್ ಮಾಡೋಕ್ಕಾಗಲ್ವಾ? ಓಕೆ. ಸೊ ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮಲ್ಲಿ ಯಾರ್ಯಾರಿಗೆ ಸಕ್ಸಸ್ಫುಲ್ ಆಗಬೇಕು ಅಂತ ಇಷ್ಟ ಇದೆ? ಹೂ ಆಲ್ ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್? ಎಲ್ಲರಿಗೂ ಇದೆಲ್ಲ ಸಕ್ಸಸ್ಫುಲ್ ಆಗಬೇಕು ಅಂತ. ಇವಾಗ ಸಕ್ಸಸ್ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರಾ? ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೆ ರಿವಾರ್ಡ್ ಕೂಡ ಕೊಡ್ತೀನಿ ನಾನು. ಸಕ್ಸಸ್ ಅಂದ್ರೆ ಏನು? ಒಳ್ಳೆ ದುಡ್ಡು ಮಾಡಬೇಕು. ವೆರಿ ಗುಡ್, ವೆರಿ ಗುಡ್. ಇನ್ಯಾರಾದ್ರೂ ಹೇಳ್ತೀರಾ? ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು ಹೇಳ್ತೀರಾ ನೀವು? ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು? ಸೊ ನಿಮ್ಮ ಪ್ರಕಾರ ಯಾರಿಗೆ ಸಿಗುತ್ತೆ? ಯಾರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ ಕ್ಲಾಸಲ್ಲಿ, ತುಂಬಾ ಬುದ್ಧಿವಂತರಿಗೆ ಮಾತ್ರ ಸಿಗುತ್ತಾ? ಸಕ್ಸಸ್ ಅನ್ನೋದು ಬುದ್ಧಿವಂತರಿಗೆ ಮಾತ್ರ ಸಿಗುತ್ತೆ? ಇಲ್ಲ ಸರ್, ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುತ್ತೆ. ಏನು ಮಾಡ್ತಾರೆ ಸಕ್ಸಸ್? ನಿಂತ್ಕೊಂಡೆ ಕಾಮನ್ ಕಾಮನ್ ಕಾಮ ಸರ್. ನೆಕ್ಸ್ಟ್ ಮತ್ತೆ ಕ್ವಶನ್ ಬರುತ್ತೆ. ಸಕ್ಸಸ್ ಅಂದ್ರೆ ಎಲ್ಲರಿಗೂ ಒಂದೇ ಡೆಫಿನೇಷನ್ ಇದೆಯಾ? ಒಬ್ರು ದುಡ್ಡು ಮಾಡಬೇಕು ಅಂದ್ರು, ಒಬ್ರು ಒಳ್ಳೆ ಹೆಸರು ಮಾಡಬೇಕು ಅಂದ್ರು, ಇನ್ನೊಬ್ರು ನೀವು ಅನ್ಕೊಂಡಿದ್ದು ಸಾಧಿಸ್ಬೇಕು ಅಂದ್ರು. ಸಕ್ಸಸ್ ಅಂದ್ರೆ ಒಂದೇನಾ? ಇಲ್ಲ ಅಲ್ವಾ? ಒಬ್ಬೊಬ್ರು ಬೇರೆ ಬೇರೆ ಅಲ್ವಾ? ಆದ್ರೆ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಏನ್ ಇಂಪಾರ್ಟೆಂಟ್? ಸಕ್ಸಸ್ ಆಗಬೇಕು ಅಂದ್ರೆ ಹ್ಯಾಬಿಟ್ಸ್ ಇಂಪಾರ್ಟೆಂಟ್. ಒಳ್ಳೆ ಹ್ಯಾಬಿಟ್ಸ್ ಇದ್ರೆ ಇವಾಗ ಎಲ್ಲ ಸ್ಮಾರ್ಟ್ ಆಗಿರ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಇಲ್ಲ ಅವ್ರಿಗೆ ತುಂಬಾ ದುಡ್ಡು ಇರುತ್ತೆ ಅವ್ರ ಹತ್ರ, ಅಷ್ಟಿದ್ರೆ ಸಾಕ ಸಕ್ಸಸ್ ಆಗುತ್ತೆ. ಇವಾಗ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಅವ್ರು ಯಾಕೆ ಸಕ್ಸಸ್ಫುಲ್? ಅವರು ಎವ್ರಿ ಟೈಮ್ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡ್ತಾರಲ್ವಾ? ಎವ್ರಿ ಟೈಮ್ ಅವ್ರ ಪರ್ಫಾರ್ಮೆನ್ಸ್ ಎವ್ರಿ ಟೈಮ್ ಕೊಡ್ತಾರೆ, ಆದಾಗೆಲ್ಲ ಕೊಡ್ತಾರೆ ಅಲ್ವಾ? ಕನ್ಸಿಸ್ಟೆಂಟ್ ಆಗಿ ಕೊಡ್ತಾರೆ, ಅದಕ್ಕೆ ಅವ್ರು ಸಕ್ಸಸ್ ಅಲ್ವಾ? ದೇ ಆರ್ ಎಫೆಕ್ಟಿವ್, ದಟ್ಸ್ ವೈ ದೇ ಆರ್ ಸಕ್ಸಸ್ಫುಲ್. ಅದು ಇವಾಗ ಅವರು ಎಫೆಕ್ಟಿವ್ ಆಗಿರೋ
ನಿಮ್ಮ ಟ್ಯಾಲೆಂಟ್ ಇದ್ರೆ ಸಾಕಾಗಲ್ಲ, ನಿಮಗೆ ದುಡ್ಡಿದ್ರೆ ಸಾಕಾಗಲ್ಲ, ನಿಮಗೆ ತುಂಬ ಸ್ಮಾರ್ಟ್ ಇದೆ ಅನ್ಕೊಳ್ಳಿ, ಅದು ಸಾಕಾಗಲ್ಲ. ಯು ಹ್ಯಾವ್ ಟು ಬಿ, ನಿಮ್ಮ ಹ್ಯಾಬಿಟ್ಸ್ ಹೇಗಿದೆಯೋ ಯುವರ್ ಹ್ಯಾಬಿಟ್ಸ್ ವಿಲ್ ಲೀಡ್ ಟು ಯುವರ್ ಡೆಸ್ಟಿನಿ. ಸೊ ಇವತ್ತು ಒಂದು ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ಐ ಆಮ್ ಶಿವಕುಮಾರ್. ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬರೀ ಟ್ಯಾಲೆಂಟ್ ಇಟ್ಕೊಂಡು ಯಾರು ಸಕ್ಸಸ್ಫುಲ್ ಆಗಿಲ್ಲ. ಬರೀ ಟ್ಯಾಲೆಂಟು ದುಡ್ಡು ಇಲ್ಲ ಸ್ಮಾರ್ಟ್ ಆಗಿದ್ರೆ ಯಾರು ಸಕ್ಸಸ್ಫುಲ್ ಆಗಿಲ್ಲ. ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಹ್ಯಾಬಿಟ್ಸು ಇದ್ದವರೇ ಸಕ್ಸಸ್ಫುಲ್ ಆಗೋದು ಲೈಫಲ್ಲಿ. ಸೊ ಈ ಕಾನ್ಸೆಪ್ಟ್ ಮೇಲೆ ಡೇವಿಡ್ ಸ್ಟೀಫನ್ ಕ್ಯಾನ್ವಿ ಅಂತ ಅವರು ಇಂಟರ್ನ್ಯಾಷನಲ್ ಆಥರ್ ಅವರು ಒಂದು ಬುಕ್ ಬರೆದಿದ್ದಾರೆ, 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅಂತ. ಈ ಇದನ್ನ ಪ್ಯಾರಾಡಿಮ್ ಅಂತಾರೆ. ಇದನ್ನ ಎಲ್ಲ ಲೀಡರ್ಶಿಪ್ ಅಕಾಡೆಮೀಸಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ಗೆ ಈ ಪ್ಯಾರಾಡಿಮ್ ಯೂಸ್ ಮಾಡ್ತಾರೆ. ಆಯ್ತಾ, ನನಗೆ ಕನ್ನಡ ಸ್ವಲ್ಪ ಪದಗಳಿಗೆ ಅಲ್ಲಿ ತರ್ಕಾಡ್ತಿದ್ರೆ ಅದನ್ನು ನೀವು ಕರೆಕ್ಟ್ ಮಾಡಿ. ನೀವು ಕನ್ನಡದಲ್ಲಿ ಚೆನ್ನಾಗಿದ್ರೆ ನಾನು ಪದ ಬಳಕೆಗೆ ನನಗೆ ಅದು ಕನ್ನಡ ಪದ ಗೊತ್ತಿಲ್ಲ ಅಂದರೆ ನೀವೇ ಹೆಲ್ಪ್ ಮಾಡ್ತೀವಿ, ಆಯ್ತಾ? ಸೊ ಇದು ಟಾಪಿಕ್ ಒಂದು 7 ಹ್ಯಾಬಿಟ್ಸ್ of highly effective people. First habit. First habit ಒಂದು be proactive. Proactive ಅಂದ್ರೆ ಏನು ಗೊತ್ತಾ? ಕನ್ನಡದಲ್ಲಿ ಏನಂತಾರೆ? Proactive ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ಫೋನಿಂದ ಚೆಕ್ ಮಾಡ್ತಾರೆ ಪ್ರೊಯಾಕ್ಟಿವ್ ಏನಂತಾರೆ ಅಂತ. ಕ್ರಿಯಾಶೀಲತೆ, ಆಕ್ಟಿವ್ ಆಗಿರೋದು, ಕ್ರಿಯಾಶೀಲತೆ. ಇವಾಗ ನಾನೊಂದು ಸ್ಟೋರಿ ಹೇಳ್ತೀನಿ. ಇವಾಗ ನಿಮ್ಮ ಕಾಲೇಜಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದು 60% ತೆಗಿತಾರೆ. ಕೇಳಿಸ್ಕೊಳ್ಳಿ. ಇವಾಗ ನಿಮ್ಮ ಕಾಲೇಜಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಇಬ್ಬರು ಎಕ್ಸಾಮ್ ಬರೆದಿದ್ದಾರೆ, ಇಬ್ಬರು 60% ತೆಗೆದಿದ್ದಾರೆ. ಒಂದು ಸ್ಟೂಡೆಂಟ್ ಏನ್ ಹೇಳ್ತಾನೆ, ಅಯ್ಯೋ ನಮಗೆ ಟೀಚರ್ಸ್ ಸರಿಯಾಗಿ ಹೇಳ್ಕೊಡ್ಲಿಲ್ಲ, ಕ್ವಶನ್ ಪೇಪರ್ ತುಂಬಾ ಟಫ್ ಇತ್ತು, ಕ್ಲಾಸಲ್ಲಿ ನಾನು ಓದಬೇಕು ಅಂದ್ಕೊಂಡ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ರು, ನಮ್ದು ಫ್ಯಾಮಿಲಿ ಫಂಕ್ಷನ್ ಇತ್ತು, ನಮ್ಮ ಕಸಿನ್ ಮ್ಯಾರೇಜ್ ಇತ್ತು, ಅದಕ್ಕೆ ತೆಗಿಯಕ್ಕಾಗಿಲ್ಲ ಅಂತ. ಇನ್ನೊಬ್ಬ ಏನ್ ಹೇಳ್ತಾನೆ, ನಾನು ಹೆಂಗೆ ನೆಕ್ಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತೆಗಿಬೋದು, ನಾನು ಇನ್ನ ಹೌ ಕ್ಯಾನ್ ಐ ಬೆಟರ್ ಸ್ಟಡಿ ಮೈ ಸೆಲ್ಫ್, ಕ್ಲಾಸಲ್ಲಿ ಪಾಠ ಆಗಿದೆ ಅವತ್ತಿನ ದಿನ ಅವತ್ತೇ ಓದ್ಬೋದಾ, ಹೇಗೆ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿ ತೆಗಿತೀನಿ ಅಂತ ಅವ್ನು ಯೋಚನೆ ಮಾಡ್ತೀನಿ. ಸೊ ನಿಮ್ಮ ಪ್ರಕಾರ ನೆಕ್ಸ್ಟ್ ಟೈಮ್ ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ? ಸೆಕೆಂಡ್ ಮಾರ್ಕ್ಸ್ ಅಲ್ವಾ? ಯಾಕೆ? ಒಬ್ರೆ ಯಾಕೆ ಸೆಕೆಂಡ್ ಸ್ಟೂಡೆಂಟ್ ಯಾಕೆ ಅಲ್ಲ ಅವರು ಯೋಚನೆ ಮಾಡೋದಂತೆ ಏನಕ್ಕೆ? ಕಂಪ್ಲೇಂಟ್ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಓನರ್ಶಿಪ್ ತಗೋತಿದ್ದಾರೆ ಅಲ್ವಾ? ಬ್ಲೇಮ್ ಯಾರ ಮೇಲೆ ಹಾಕ್ತಿಲ್ಲ, ಟೀಚರ್ಸ್ ಮೇಲಾಗಲಿ, ಪೇರೆಂಟ್ಸ್ ಮೇಲಾಗಲಿ, ಸಿಚುವೇಶನ್ ಮೇಲಾಗಲಿ, ಯಾವುದ್ರ ಮೇಲೂ ಬ್ಲೇಮ್ ಆಗ್ತಿಲ್ಲ ಅಲ್ವಾ?
ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದಕ್ಕೆ ಎರಡನೇ ಸ್ಟೂಡೆಂಟು ಸಕ್ಸಸ್ ಆಗಕ್ಕೆ ಜಾಸ್ತಿ ಚಾನ್ಸ್ ಇದೆ ಅಲ್ವಾ. ಸೊ ಯಾವಾಗಲೂ ನಿಮ್ಮ ಲೈಫಲ್ಲಿ ಎರಡು ಸರ್ಕಲ್ ಇರುತ್ತೆ ಆಯ್ತಾ. ಒಂದೊಂದು ಸರ್ಕಲ್ ಆಫ್ ಕನ್ಸರ್ನ್, ಅಂದ್ರೆ ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಪಾಲಿಟಿಕ್ಸ್ ಪ್ರಾಬ್ಲಮ್ ಇದೆ, ಎಕಾನಮಿ ಪ್ರಾಬ್ಲಮ್ ಇದೆ ಅಲ್ವಾ, ನಮ್ಮ ಎಜುಕೇಶನ್ ಪಾಲಿಸಿ ಪ್ರಾಬ್ಲಮ್ ಇದೆ, ಆ ಥರ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಅದ್ರ ಮೇಲೆ ನಿಮ್ಮ ಕಂಟ್ರೋಲ್ ಇದೆಯಾ? ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದಾ ಅದ್ರ ಮೇಲೆ? ಮಾಡ್ಬೋದಾ? ಏನು ಮಾಡ್ತೀರಾ? ಪಾಲಿಟಿಕ್ಸ್ ಚೆನ್ನಾಗಿಲ್ಲ ಅಂದರೆ, ಇವಾಗ ಎಕಾನಮಿ ಚೆನ್ನಾಗಿಲ್ಲ ಅಂದರೆ ನೀವೇನು ಇನ್ಫ್ಲೂಯೆನ್ಸ್ ಮಾಡ್ಬೋದು? ಅದಕ್ಕೆ ಏನು ಮಾಡ್ಬೋದು? ಅದು ಕನ್ಸರ್ನ್ ಅದು. ಆದರೆ ಅದ್ರ ಬಗ್ಗೆ ಏನು ಮಾಡ್ಬೋದು ನೀವು? ನಿಮ್ಮ ಕಂಟ್ರೋಲ್ ಏನಾದ್ರು ಇದೆಯಾ? ಇಲ್ಲ ಅಲ್ವಾ. ಆದರೆ ಇನ್ನೊಂದು ಸರ್ಕಲ್ ಬಂದು ಯುವರ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್. ಇವಾಗ ನಿಮ್ಮ ಆಟಿಟ್ಯೂಡ್ ಇದೆ, ನಿಮ್ಮ ಕಂಟ್ರೋಲಲ್ಲಿ ಇದೆಯಲ್ಲ? ನಿಮ್ಮ ಆಟಿಟ್ಯೂಡ್ ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ಡಿಸಿಪ್ಲಿನ್ ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ನೀವು ಡಿಸಿಪ್ಲಿನ್ ಆಗಿರ್ಬೋದಾ? ಇದೆಯಲ್ಲ. ಮತ್ತೆ ಹಾರ್ಡ್ ವರ್ಕ್ ನೀವು ಮಾಡೋದು ಹಾರ್ಡ್ ವರ್ಕ್. ಮತ್ತೆ ನಿಮ್ಗೆ ಯಾವುದೇ ಸಿಚುವೇಶನ್ ಅಲ್ಲಿ ಯಾವ ತರ ನೀವು ರೆಸ್ಪಾನ್ಸ್ ಮಾಡಬೇಕು ಅಂತ ಅದು ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ಆಯ್ತಾ? ಸೊ ಇಲ್ವಾ? ಇಲ್ವಾ? ಇವಾಗ ಯಾವುದೋ ಸಿಚುವೇಶನ್ ಬರುತ್ತೆ, ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ನಿಮಗೆ ನಿಮ್ಮ ಕಂಟ್ರೋಲ್ ಇದೆ ಇಲ್ವಾ? ಇವಾಗ ಯಾರು ನಿಮಗೆ ಜೋರಾಗಿ ಕೂಗಾಡ್ತಾರೆ ನಿಮ್ಮ ಮೇಲೆ, ನಿಮ್ಗೆ ಆಪ್ಷನ್ ಇದೆ ಅಲ್ವಾ? ನೀವು ಕೂಗಾಡ್ಬೋದು, ಇಲ್ಲ ನೀವು ಸಮಾಧಾನವಾಗಿ ಮಾತಾಡಿ ಅಲ್ಲಿಂದ ದೂರ ಹೋಗ್ಬೋದು, ಇಲ್ಲ ಜಗಳ ಮಾಡ್ಬೋದು. ಆಪ್ಷನ್ ಇದೆ ಅಲ್ವಾ? ಸೊ ನಿಮ್ಮ ಕಂಟ್ರೋಲಲ್ಲಿ ಇದೆ ಅಲ್ವಾ? ಹೈಲಿ ಎಫೆಕ್ಟಿವ್ ಪೀಪಲ್ ಅಂದರೆ ದೇ ಫೋಕಸ್ ಆನ್ ವಾಟ್ ಈಸ್ ಇನ್ ದೇರ್ ಕಂಟ್ರೋಲ್, ವಾಟ್ ದೇ ಕ್ಯಾನ್ ಇನ್ಫ್ಲೂಯೆನ್ಸ್. ನೀವು ಬೇರೆ ನಿಮ್ಮ ಕಂಟ್ರೋಲಲ್ಲಿ ಏನಿಲ್ವೋ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗಿತ್ತು. ವಾಟ್ ಈಸ್ ಇನ್ ಯುವರ್ ಕಂಟ್ರೋಲ್, ಯು ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ಇವಾಗ ವಿರಾಟ್ ಕೊಹ್ಲಿ ಇವರು ಮೀಡಿಯಾದಲ್ಲಿ ಏನೇನು ಹೇಳ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊತಾರೆ. ಅವರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅವರೆಲ್ಲ ತಲೆ ಕೆಡಿಸ್ಕೊತಾರ? ಅದು ಅವ್ರ ಕಂಟ್ರೋಲಲ್ಲಿ ಇಲ್ಲ ಅಲ್ವಾ. ಅವ್ರ ಕಂಟ್ರೋಲಲ್ಲಿ ಏನಿದೆ? ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ, ಟ್ರೈನ್ ಮಾಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ, ರಿಸಲ್ಟ್ ಬರುತ್ತೆ, ಅಷ್ಟೇ ನೋಡ್ತಾರೆ. ಬೇರೆದೆಲ್ಲ ತಲೆ ಕೆಡಿಸ್ಕೊಂಡ್ರೆ ಏನಾಗುತ್ತೆ ಅಲ್ವಾ. ಸೊ ಆಲ್ವೇಸ್ ಫೋಕಸ್ ಆನ್ ಯುವರ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್. ಮತ್ತೆ ಅದನ್ನ ಹೇಗೆ ದೊಡ್ಡ ಮಾಡಬೇಕು ಅದು ಟ್ರೈ ಮಾಡಿ. ಆಗುತ್ತೆ, ಕೆಲವೊಂದು ಇರುತ್ತೆ. ಸ್ಕೂಲಲ್ಲಿ ಏನೋ ಒಂದು ತೊಂದರೆ ಇದೆ, ಅದಕ್ಕೆ ನೀವು ಇನ್ಫ್ಲೂಯೆನ್ಸ್ ಮಾಡೋದಾಗ ಟ್ರೈ ಮಾಡಿ, ಅದು ಮಾಡ್ಬೋದು. ಅದು ನಿಮ್ಮದು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಆದರೆ you first focus on what is in your control. So this is first habit of highly effective people. Second habit ಬಂದು begin with your end. Begin with the end in mind. ಇವಾಗ ಒಂದು ಆಕ್ಟಿವಿಟಿ ಹೇಳ್ತೀನಿ, ಎಲ್ಲರೂ ಕಣ್ಮುಚ್ಕೊಳ್ಳಿ, ಎಲ್ಲರೂ ಕಣ್ಮುಚ್ಕೊಳ್ಳಿ. ಇವಾಗ ನಿಮಗೆ 30 ವರ್ಷ ಅನ್ಕೊಳ್ಳಿ, ಎಲ್ಲರೂ ಕಣ್ಮುಚ್ಕೊಳ್ಳಿ. ಇವಾಗ ನೀವು 30 ವರ್ಷ ಅಂತ ಅನ್ಕೊಳ್ಳಿ. ನಿಮಗೆ ಇವಾಗ ನೀವು 30 ವರ್ಷದಲ್ಲಿ ನೀವು ನಿಮ್ಮ ಕೆರಿಯರಲ್ಲಿ ಏನಾಗಬೇಕು ಅನ್ಕೊಂಡಿದ್ದೀರಾ? ಅದಾಗಿದ್ದೀರಾ? ಆಗಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಎಲ್ಲಿದ್ದೀರಾ? ವೇರ್ ಯು ಲಿವ್, ನೀವಿರೋದು ಎಲ್ಲಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೇರೆಯವರು ನಿಮ್ಮನ್ನ ಹೇಗೆ ನೋಡ್ತಾರೆ, ಹೇಗೆ ಪರ್ಸೀವ್ ಮಾಡ್ತಾರೆ, ನೀವು ಯಾವ ಥರ ಪರ್ಸನ್ ಆಗಬೇಕು ಅಂದ್ಕೊಂಡಿದ್ದೀರೋ ಆ ಥರ ಆಗಿದ್ದೀರಾ ಇಮ್ಯಾಜಿನ್ ಮಾಡ್ಕೊಳ್ಳಿ.
ಓಪನ್ ಮಾಡಿಲ್ಲ. ಕಂಟಿನ್ಯೂ. ಈ ಥರ ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ? ಇವೆಲ್ಲ ಓದ್ತೀರಾ, ಎಕ್ಸಾಮ್ ಓದ್ತೀರಾ, ಕಷ್ಟಪಟ್ಟು ಬರೀತೀರಾ. ಇದನ್ನು ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ? ಹೇಗಿರಬೇಕು ನಾವು, ನಿಮ್ಮ ಫ್ಯೂಚರ್ನ ಪ್ಲಾನ್ ಮಾಡಿದ್ದೀರಾ? ಇವಾಗ ಈ ಬಿಲ್ಡಿಂಗ್ ಕಟ್ಟಿದಾರಲ್ವಾ, ಈ ಬಿಲ್ಡಿಂಗ್ ಕಟ್ಟಿದಾಗ ಮೇಸ್ತ್ರಿ ಬಂದು ಸುಮ್ಮನೆ ಗೋಡೆ ಕಟ್ಟಿದ್ರೆ ಆಯ್ತಾ? ಇಲ್ಲ ಒಂದು ಪ್ಲಾನ್, ಯಾರೋ ಒಬ್ರು ಪ್ಲಾನ್ ಹಾಕಿ ಅದನ್ನು ಅವ್ರು ಕೊಟ್ಟರೆ ಅದು ಎಕ್ಸಿಕ್ಯೂಟ್ ಮಾಡೋಣ. ಯಾರೊಬ್ರು ಪ್ಲಾನ್ ಹಾಕೋದು ಸರ್, ಪ್ಲಾನ್ ಹಾಕಿದ್ಮೇಲೆ ಈ ಬಿಲ್ಡಿಂಗ್ ರೆಡಿ ಆಗಿರುತ್ತೆ. ಕರೆಕ್ಟಾ? ಸೊ ಎವ್ರಿಥಿಂಗ್ ಈ ಪ್ರಪಂಚದಲ್ಲಿ ಏನೇ ಒಂದು ಕ್ರಿಯೇಟ್ ಆದರೂ ಅದು 2 ಸಲ ಕ್ರಿಯೇಟ್ ಆಗುತ್ತೆ. ಒಂದು ಒಬ್ಬರ ಮೈಂಡಲ್ಲಿ, ಆಮೇಲೆ ರಿಯಾಲಿಟಿ. ಸೊ ನೀವು ನಿಮ್ಮ ಫ್ಯೂಚರ್ ಹೇಗಿರಬೇಕು ಅಂದರೆ ಫಸ್ಟ್ ನಿಮ್ಮ ಮೈಂಡಲ್ಲಿ ನೀವು ಪ್ಲಾನ್ ಮಾಡ್ಕೋಬೇಕು. ನಾನು 10 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ ಹೇಗಿರಬೇಕು, ನಾನು ಏನು ಮಾಡಬೇಕು, ಯಾವ ಥರ ಪರ್ಸನ್ ಆಗಬೇಕು, ಆ ಥರ ಫಸ್ಟು ನಿಮ್ಮ ಮೈಂಡಲ್ಲಿ ನೀವು ಫಸ್ಟ್ ಪ್ಲಾನ್ ಹಾಕಬೇಕು, ಬ್ಲೂ ಪ್ರಿಂಟ್ ಹಾಕಬೇಕು. ಅದ್ರ ನಂತರ ಅದಕ್ಕೆ ಏನು ಮಾಡಬೇಕು ಅದು ನೀವು ಮಾಡ್ಕೊಂಡು ಹೋಗ್ಬೇಕು. 10 ನಿಮಿಷ ಟೈಮ್ ತಗೊಳ್ಳಿ. ಪ್ಲಾನ್ ಯುವರ್ ಫ್ಯೂಚರ್. ಓಕೆ, ನಿಮ್ಮ ಲೈಫಲ್ಲಿ ಒಂದು ವಿಷನ್ ಅನ್ನೋದು ಇರಬೇಕು. ದುಡ್ಡು ಬರುತ್ತೆ, ಬರೀ ದುಡ್ಡು ಅಲ್ಲ. ಇವಾಗ ನೀವು ಒಂದು ಕ್ಯಾಬಲ್ಲಿ ಕೂತ್ಕೊಂಡು ಫಾಸ್ಟ್ ಹೋಗಿ ಅಂತ ಹೇಳಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದ್ರೆ ಎಲ್ಲಿಗೆ ಹೋಗ್ತೀರಾ ನೀವು? ಏನು ಹೇಳಿ, ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಲ್ಲ, ಸುಮ್ಮನೆ ಕೂತ್ಕೊಂಡು ಫಾಸ್ಟ್ ಹೋಗಿ ಅಂತ. ಅವಾಗ ಏನಾಗ್ತೀರಾ? ಬೇಗ ಕಳೆದೋಗ್ತೀರ ಅಲ್ವಾ? ಸೊ ಬರೀ ದುಡ್ಡು ಮಾಡಬೇಕು ಅಂದರೆ ನೀವು ಅದ್ರ ಜೊತೆಗೆ ವಿಷನ್ ಇರಬೇಕು. ಬರೀ ದುಡ್ಡು ಮಾಡೋದ್ರಿಂದ ಸಕ್ಸಸ್ ಅಲ್ಲ. ನೀವು ಯಾವ ಥರ ಸಮಾಜದಲ್ಲಿ ನೀವು ಯಾವ ಥರ ವ್ಯಕ್ತಿ ಆಗಬೇಕು, ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಬಿಲ್ಡ್ ಮಾಡ್ಕೋಬೇಕು ಅದನ್ನು ಯೋಚನೆ ಮಾಡಬೇಕು. ನಿಮ್ಮ ವ್ಯಾಲ್ಯೂಸ್ ಹೆಂಗಿರಬೇಕು ಅದನ್ನು ಕೂಡ ಯೋಚನೆ ಮಾಡಿ ಒಂದು ಬ್ಲೂ ಪ್ರಿಂಟ್ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಅದು ಒಂದು 2ನೇ ಹ್ಯಾಬಿಟ್. ಆಯ್ತಾ? 3ನೇದು ಬಂದು ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ. ಇವಾಗ ನಿಮ್ದಾಗಿದೆ, ನೀವು 5 ನಿಮಿಷ ಫೋನಲ್ಲಿ ಏನೋ ಸ್ಕ್ರಾಲ್ ಮಾಡಿ ನೋಡಬೇಕು ಅಂತ ಹೋಗಿರ್ತೀರಾ, 2 ಅವರ್ ಎಗೋಗಿರುತ್ತೆ. ಆಗಿದೆಯಾ ಅಂತ? ನಿಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿರೋದು ಎಷ್ಟೋ ಇರುತ್ತೆ ಮಾಡಬೇಕು ಅಂತ, ಆದರೆ ಅದೇನು ಮಾಡೋಕ್ಕಾಗಲ್ಲ, ಎಲ್ಲ ಎಗೋಗ್ಬಿಡುತ್ತೆ ಅಲ್ವಾ? ಸೊ ಇದು ಟೈಮ್ ಇದೆಯಲ್ಲ, ಟೈಮ್ ತುಂಬ ಇಂಪಾರ್ಟೆಂಟ್. ಟೈಮ್ ಇಸ್ ದ ಈಕ್ವಲೈಸರ್. ಇವಾಗ ಯಾರಾದ್ರೂ ಆಗಲಿ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಶ್ರೀಮಂತ ಆದ್ರೂ ಬಡವ ಆದ್ರೂ ದಿನಕ್ಕೆ ಎಷ್ಟು ಅವರ್ ಟೈಮ್ ಇರುತ್ತೆ? 24 ಗಂಟೆ ಇರುತ್ತೆ ಅಲ್ವಾ? ಸೊ ಅದನ್ನ ನೀವು ಹೇಗೆ ಯೂಸ್ ಮಾಡ್ತೀರಾ, ನಿಮ್ಮ ಪ್ರಯಾರಿಟೀಸ್ನ ನೀವು ಸೆಟ್ ಮಾಡಿಕೊಂಡು ನಿಮ್ಗೆ ಏನು ಇಂಪಾರ್ಟೆಂಟೋ ಆ ಕೆಲಸ ನೀವು ಮಾಡಬೇಕು. ಅದನ್ನ ನೀವು ಪ್ರಯಾರಿಟೈಸ್ ಮಾಡ್ಕೋಬೇಕು ಅಲ್ವಾ? ಇವಾಗ ನಿಮಗೆ ಒಂದು 4 ಕ್ವಾಡ್ರೆಂಟ್ ಕನ್ನಡಿ ಬರುತ್ತೆ. ಇದರಲ್ಲಿ ನೀವು ನಿಮ್ಮ ಆಕ್ಟಿವಿಟೀಸ್ನ ಇವಾಗ ನಿಮ್ಮದು ಪ್ರಯಾರಿಟಿ ಇಂಪಾರ್ಟೆಂಟ್ ಇರುತ್ತೆ, ಅರ್ಜೆಂಟ್ ಇರುತ್ತೆ, ಕೆಲವೊಂದು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ನಾಟ್ ಇಂಪಾರ್ಟೆಂಟ್ ಇರುತ್ತೆ, ನಾಟ್ ಅರ್ಜೆಂಟ್, ನಾಟ್ ಇಂಪಾರ್ಟೆಂಟ್. ಇದರಲ್ಲಿ ನೀವು ಹಾಕೋಬೇಕು ನಿಮ್ಮ, ಇವಾಗ ನೀವು ಡೈಲಿ ಸ್ಕೂಲ್ಗೆ ಬರಬೇಕು, ನಿಮಗೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಿಮಗೆ ಟೆಸ್ಟ್ ಇದೆ, ಅದು ಅರ್ಜೆಂಟಾಗಿ ಮಾಡಬೇಕು ಅಲ್ವಾ? ಆದರೆ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂಥದ್ದು ಅರ್ಜೆಂಟ್ ಇಂಪಾರ್ಟೆಂಟ್ ಇರುತ್ತೆ, ಬಟ್ ಇಮಿಡಿಯೇಟ್ ಅರ್ಜೆಂಟ್ ಇರುತ್ತೆ. ಬಟ್ ಬೇರೆ ಕೆಲವೊಂದು ಇರುತ್ತೆ, ನೀವು ಶಾಪಿಂಗ್ ಮಾಡಬೇಕು, ಕೆಲವೊಂದು ಸಿನಿಮಾ ಹೋಗ್ಬೇಕು ಅಲ್ವಾ? ಅಂಥವೆಲ್ಲ ಇಂಪಾರ್ಟೆಂಟ್ ಇರಲ್ಲ, ಅರ್ಜೆಂಟ್ ಇರಲ್ಲ. ಅಂಥವು ನೀವು ಇಲ್ಲಿ ಇಂಪಾರ್ಟೆನ್ಸ್ ಹಾಕೊಂಡು ನೀವು
ಪ್ರಯಾರಿಟೈಸ್ ಮಾಡ್ಕೊಂಡು ನಿಮ್ಗೆ ಏನು ಇಂಪಾರ್ಟೆಂಟ್ ಇದೆಯೋ ಅದು ಫಸ್ಟ್ ಮಾಡ್ಕೊಂಡು ಆಯ್ತಾ. ಇದು ಥರ್ಡ್ ಹ್ಯಾಬಿಟ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ಸೊ ನೀವು ಡೈಲಿ ಓದಬೇಕು ಅಲ್ವಾ. ಡೈಲಿ ಓದಿಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ, ಎಮರ್ಜೆನ್ಸಿ ಬರುತ್ತಂತ ಯಾವುದು ಇಟ್ಕೋಬಾರ್ದು, ಯಾವ ಕೆಲಸ ಇಟ್ಕೋಬಾರ್ದು. ಡೈಲಿ ಓದಿದ್ರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ಆಗುತ್ತಾ, ಆಗಲ್ಲ ಅಲ್ವಾ. ಸೊ ದಟ್ ಈಸ್ ಇಂಪಾರ್ಟೆಂಟ್, ಅದು ನೀವು ಪ್ಲಾನ್ ಮಾಡಬೇಕು. ಫೋರ್ತ್ ಹ್ಯಾಬಿಟ್ ಬಂದು ಥಿಂಕ್ ವಿನ್ ವಿನ್. ಇವಾಗ ನೀವು ಇವಾಗ ಎಷ್ಟು ಜನ ಲೈಫ್ ಇಸ್ ಎ ಕಾಂಪಿಟೇಷನ್ ಅನ್ಕೋತೀರ? ಇಸ್ ಲೈಫ್ ಎ ಕಾಂಪಿಟೇಷನ್? ನಾನು ಗೆದ್ರೆ ನೀನು ಸೋಲ್ತೀಯ, ನೀನು ಸೋಲ್ತೀಯ ಅನ್ಕೋತೀರಾ? ಹಾಗಿದೆಯಾ ಲೈಫ್? ಲೈಫ್ ಇಸ್ ಎ ಕಾಂಪಿಟೇಷನ್? ಕೆರಿಯರ್ ಇಸ್ ಎ ಕಾಂಪಿಟೇಷನ್. Highly effective people andre they think there is enough for everyone. Life is a competition ಅನ್ಕೊಳ್ಳೋದಕ್ಕಿಂತ there is enough for everyone. ಇವಾಗ ನಿಮಗೆ ಏನೋ ಒಂದು ಟಫ್ ಆಗಿರೋ ಕಾನ್ಸೆಪ್ಟ್ ಓದ್ತಾ ಇದ್ದೀರಾ, ನೀನಿದೆಯಾ, ನಿನ್ನ ಫ್ರೆಂಡ್ ಇದ್ದಾರೆ. ಇವಾಗ ನಿನ್ಗೆ ಅರ್ಥ ಆಗಿದ್ದು ನೀನು ಅವಳಿಗೆ ಹೇಳ್ತೀಯ, ಅವ್ರಿಗೆ ಅರ್ಥ ಆಗಿದ್ದು ನಿಮ್ಗೆ ಹೇಳ್ತಾರೆ. ಅವಾಗ ಒಟ್ಟಿಗೆ ಇನ್ನು ಸ್ವಲ್ಪ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓವರಲ್ ಆಗಿ ಇಬ್ಬರಿಗೂ ಒಳ್ಳೇದಲ್ವಾ, ವಿನ್ ವಿನ್ ಅಲ್ವಾ. ಇವಾಗ ನಿಮ್ಗೊಂದು ಪ್ರಾಜೆಕ್ಟ್ ಕೊಡ್ತಾರೆ, ಪ್ರಾಜೆಕ್ಟಲ್ಲಿ ನೀವು ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇರುತ್ತೆ. ಎಲ್ಲರೂ ಸೇರಿ ಮಾಡಿದ್ರೆ ಒಬ್ಬರು ಡಿಸೈನಿಂಗ್ ಚೆನ್ನಾಗಿರುತ್ತೆ, ಒಬ್ಬರು ರಿಸರ್ಚ್ ಚೆನ್ನಾಗಿ ಮಾಡ್ತಾರೆ ಅಲ್ವಾ, ಒಬ್ಬರಿಗೆ ಮಾತಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಎಲ್ಲ ಸೇರಿ ಒಂದು ಪ್ರಾಜೆಕ್ಟ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟಾಗ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ಒಬ್ಬರೇ ಮಾಡಿದ್ರೆ ಸಕ್ಸಸ್ ಆಗುತ್ತಾ? ಆಗಲ್ಲ ಅಲ್ವಾ. ಇವಾಗ ಕ್ರಿಕೆಟ್ ಟೀಮಲ್ಲಿ ವಿರಾಟ್ ಕೊಹ್ಲಿ ಒಬ್ಬನೇ ಆಡೋದೇ ಆಗುತ್ತಾ? ಎಲ್ಲರೂ ಅಲ್ವಾ. ಬೌಲರ್ ಬೇಕು, ಬ್ಯಾಟ್ಸ್ಮನ್ ಬೇಕು, ಕ್ಯಾಪ್ಟನ್ ಬೇಕು, ಎಲ್ಲರೂ ಬೇಕು. ಸೊ ಥಿಂಕ್ ವಿನ್ ವಿನ್. ಯಾವಾಗಲೂ ನಾನು ಗೆದ್ರೆ ಇನ್ನೊಬ್ರು ಸೋಲ್ಬೇಕು, ಅಲ್ಲ ಇನ್ನೊಬ್ರು ಗೆದ್ರೆ ನಾನು ಸೋಲ್ತೀನಿ ಅಂತ ಮೈಂಡ್ಸೆಟ್ ಇಟ್ಕೋಬೇಕು. ನಾನು ಗೆಲ್ಬೇಕು, ಅವ್ರು ಗೆಲ್ಬೇಕು. ಬಿಸ್ನೆಸ್ ಮಾಡೋದು ಅಷ್ಟೇ, ಕಸ್ಟಮರ್ಗೂ ಬೆನಿಫಿಟ್ ಆಗಬೇಕು, ನನಗೂ ಬೆನಿಫಿಟ್ ಆಗಬೇಕು. ಆ ಥರ ಯೋಚನೆ ಮಾಡಿ. ಅವಾಗ ನೀವು ಯಾವಾಗಲೂ ಎಫೆಕ್ಟಿವ್ ಆಗಿರ್ಬೇಕು. ದಟ್ ಈಸ್ ಫೋರ್ತ್ ಹ್ಯಾಬಿಟ್. ಫಿಫ್ತ್ ಹ್ಯಾಬಿಟ್, seek understanding first before you respond. ಓಕೆ, ಇವಾಗ ನಿಮಗೆ ನಿಮ್ಮ ಫ್ರೆಂಡ್ ಯಾರೋ ಬಂದು, ಇವಾಗ ಏನು ನೀವೆಲ್ಲ ಬ್ರೋ ಅಂತೀರಾ, ಮಚ್ಚ ಅಂತೀರಾ, ಏನಂತೀರಾ? ತುಂಬಾ ಸ್ಟ್ರೆಸ್ ಆಗ್ತಿದೆ ಮಚ್ಚ ಅಂದ್ರೆ ನೀವು ಏನಂತೀರ? ಏನಿಲ್ಲ ಕಣ, ನನ್ಗೇನಾಯ್ತು ಗೊತ್ತಾ, ಅವ್ರಿಗೇನಾಯ್ತು ಗೊತ್ತಾ, ನಮ್ಗೇನಾಯ್ತು ಗೊತ್ತಾ, ಆ ಥರ ಇಂಟ್ರಪ್ಟ್ ಮಾಡಿ ಹೇಳ್ತೀರಾ? ಇಲ್ಲ ಅವ್ನು ಹೇಳಿದ್ದೆಲ್ಲ ಕೇಳಿಸ್ಕೊತೀರ? ಹೇಳಿದ್ದೆಲ್ಲ ಕೇಳಿಸ್ಕೊತೀರಾ ಅಲ್ವಾ? ಇವಾಗ ನೆಕ್ಸ್ಟ್ ಟೈಮ್ ನೀವು ಇಂಟ್ರಪ್ಟ್ ಮಾಡಿ ನಿಮ್ದು ನೀವೇನು ಹೇಳ್ಬೇಕು ಅದು ಹೇಳ್ತೀರಾ ಅನ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ಬಂದು ನಿಮ್ಮ ಹತ್ರ ಏನಾದ್ರು ಹೇಳಬೇಕು ಅಂತ ಹೇಳ್ತಾನ? ಹೇಳಲ್ಲ ಅಲ್ವಾ. ಸೊ ಇದನ್ನ ಎಂಪಥೆಟಿಕ್ ಲಿಸ್ನಿಂಗ್ ಅಂತಾರೆ. ನೀವು ಯು ಶುಡ್ ಲಿಸನ್ ಮೋರ್ ದೆನ್ ಯು ಸ್ಪೀಕ್. ಫಸ್ಟು ಎದುರುಗಡೆ ಒಂದು ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಅವ್ರ ಜೊತೆ ಮಾತಾಡ್ತೀವಿ. ಅವಾಗ ಏನಾಗುತ್ತೆ, ನಿಮ್ಮ ರಿಲೇಶನ್ಶಿಪ್ಪು ಬೆಟರ್ ಆಗುತ್ತೆ, ನೀವು ಒಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಆಯ್ತಾ? ಸೊ ದಿಸ್ ಇಸ್ ದ ಫಿಫ್ತ್ ಹ್ಯಾಬಿಟ್ ಆಫ್ ಹೈಲಿ ಸಕ್ಸಸ್ಫುಲ್ ಪೀಪಲ್. ಆರನೇ ಬಂದು ಸೈನ್ ಫೇಸ್.
ಇವಾಗ ನಿಮ್ಮ ಬೆಂಚ್ ಇದೆ ಅಲ್ಲ, ಈ ಬೆಂಚ್ ನ ಒಂದು ಬೆರಳಲ್ಲಿ ಮೂವ್ ಮಾಡಿ ನೋಡೋಣ. ನಿಂತ್ಕೊಂಡು ಮಾಡಕ್ಕಾಗತ್ತಾ? ಒಂದೇ ಒಂದು ಬೆರಳಲ್ಲಿ ಮೂವ್ ಮಾಡಕ್ಕಾಗತ್ತಾ? ಒಂದು ಬೆರಳಲ್ಲಿ ಆಗುತ್ತಾ? ಫುಲ್ ಮೂವ್ ಮಾಡಕ್ಕಾಗತ್ತಾ? ಫುಲ್ 5 ಬೆರಳು ಯೂಸ್ ಮಾಡಿದ್ರೆ 10 ಟೋಟಲ್ 10 ಬೆರಳು ಯೂಸ್ ಮಾಡಿದ್ರೆ ಯಾಕೆ ಒಬ್ರು ಮಾಡಕ್ಕಾಗಿರೋದು ಎಲ್ಲರೂ ಸೇರಿ ಮಾಡಿದಾಗ ರಿಸಲ್ಟ್ ಜಾಸ್ತಿ ಒಂದೊಂದೇ ಬೆರಳಲ್ಲಿ ಎಷ್ಟು ಸರಿ ಟ್ರೈ ಮಾಡಿದ್ರು ಎಲ್ಲ ಬೆರಳು ಒಂದೇ ಸರಿ ಇದು ಎಲ್ಲ ಕಡೆ ಇವಾಗ ಕ್ರಿಕೆಟ್ ಅಲ್ಲೂ ಒಂದು ಪ್ಲೇಯರ್ ಆಡೋದೆಲ್ಲ ಆಗಲ್ಲ. ಪ್ರತಿಯೊಬ್ಬ ಪ್ಲೇಯರ್ ಡಿಫ್ರೆಂಟ್ ಇರ್ತಾರೆ, ಒಬ್ಬೊಬ್ಬ ವ್ಯಕ್ತಿನೂ ಡಿಫ್ರೆಂಟ್ ಇರ್ತಾರೆ, ಎಲ್ಲ ಕಾಂಟ್ರಿಬ್ಯೂಷನ್ ಬೇಕು ಅಲ್ವಾ? ಸೊ ವೆನ್ ಯು ವರ್ಕ್ ಟುಗೆದರ್ ವಿ ಅಚೀವ್ ಮೋರ್. ಇಂಡಿವಿಜುವಲ್ ಆಗಿ ಎಷ್ಟು ಮಾಡ್ತೀರೋ ಅದೆಲ್ಲ ಸಮ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಒಟ್ಟಿಗೆ ಮಾಡಿದಾಗ ಯು ಅಚೀವ್ ಮಾಡ್ತೀವಿ. That is the sixth habit of highly effective people. ಏಳನೇ ಬಂದು sharpen your saw. Sharpen the saw. ಮರ ಕಡಿಯೋನಿದ್ದಾನೆ, ಬೆಳಿಗ್ಗೆ ರಾತ್ರಿ ದಿನ ಬಿಟ್ಟು ದಿನ ಅವನು ಮರ ಕಡಿತಾನೆ ಇರ್ತಾನೆ. ಯಾರೋ ಬಂದು ನೋಡ್ಬಿಟ್ಟು ನಿಂದು ಏನಂತಾರೆ ಅದನ್ನ ಚೂಪ್ ಮಾಡ್ಕೊಳಪ್ಪ, ಅವನ ಇಲ್ಲಪ್ಪ ನನಗೆ ಟೈಮೇ ಇಲ್ಲ ಅಂತಂಗೆ ಅದು ಮೊಂಡು ಬೆರಸದಲ್ಲೇ ಕಟ್ ಮಾಡ್ತಾರೆ. ಏನಾಗುತ್ತೆ ಅವಾಗ? ಶಾರ್ಪ್ ಮಾಡ್ಕೊಂಡ್ರೆ ಏನಾಗುತ್ತೆ? ಕೆಲಸ ಬೇಡ ಅಲ್ವಾ? ಅದೇ ತರ ನೀವು ನಿಮ್ಮನ್ನ ರಿನ್ಯೂ ಮಾಡ್ಕೋಬೇಕು. ನೀವು ಯು ಶುಡ್ ಸ್ಪೆಂಡ್ ಸಮ್ ಟೈಮ್ ಆನ್ ಯೋರ್ ಸೆಲ್ಫ್ ಅಂಡ್ ರಿನ್ಯೂ ಇಟ್. ನಿಮ್ಮ ಮೈಂಡ್, ಬಾಡಿ, ಹಾರ್ಟ್ ಮತ್ತೆ ಸ್ಪಿರಿಟ್ ಎಲ್ಲಾನು ರಿನ್ಯೂ ಮಾಡ್ಕೋಬೇಕು. ನಿಮ್ಮ ಬಾಡಿಯನ್ನು ರಿನ್ಯೂ ಮಾಡ್ಕೋತೀರಾ? ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ಒಳ್ಳೆ ಆಹಾರ ತಿನ್ನಬೇಕು, ಟೈಮಿಗೆ ಮಲಗಬೇಕು. ಅದು ಮಾಡಿದಾಗ ಏನಾಗುತ್ತೆ? ನಿಮ್ಮ ಬಾಡಿ ರಿನ್ಯೂ ಆಗುತ್ತೆ. ನಿಮ್ಮ ಮೈಂಡ್ ರಿನ್ಯೂ ಆಗುತ್ತಂದ್ರೆ ಏನು ಮಾಡ್ತೀರಾ? ಮೆಡಿಟೇಷನ್ ಮಾಡ್ತೀರಾ, ಇಲ್ಲ ಯಾವುದೋ ಟೆಂಪಲ್ಗೆ ಹೋಗ್ತೀರಾ ಅಲ್ವಾ? ಫ್ರೆಂಡ್ಸ್ನ ಮೀಟ್ ಮಾಡ್ತೀರಾ ಅಲ್ವಾ? ಮತ್ತೆ ನಿಮ್ಮ ಹಾರ್ಟ್ ಅಂಡ್ ಸ್ಪಿರಿಟ್ ಒಳ್ಳೆ ಕಮ್ಯುನಿಟಿ ಸರ್ವಿಸ್ ಮಾಡ್ತೀರಾ, ಇಲ್ಲ ಎಲ್ಲೋ ಟ್ರಿಪ್ ಹೋಗ್ತೀರಾ ಅಲ್ವಾ? ಹೊಸ ಜಾಗಕ್ಕೆ ಹೋಗ್ತೀರಾ, ಅವಾಗ ನಿಮ್ಮ ಸ್ಪಿರಿಟ್, ನಿಮ್ಮ ಹಾರ್ಟ್ ರಿನ್ಯೂ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವಾಗ ನೀವು ನಿಮ್ಮನ್ನ ರಿನ್ಯೂ ಮಾಡ್ಕೊಂಡಾಗ ನೀವೇನ್ ಮಾಡ್ತೀರೋ ಅದನ್ನ ಇನ್ನೂ ಚೆನ್ನಾಗಿ ಮಾಡೋದು ಅಲ್ವಾ? ಇದು 7 ಹ್ಯಾಬಿಟ್ಸ್. Your habits creates your destiny. I will summarize in 10 points. Your habits creates your destiny. Take responsibility. Have a clear vision. Manage your priorities. Use time wisely. Always look for win-win. Listen more than you speak. Work with others. Never stop learning. Never stop improving. ಇವತ್ತು ಯಾವ್ದು ಇಷ್ಟು ಹ್ಯಾಬಿಟ್ಸ್ ನೀವು ಕೇಳಿದ್ದೀರಾ? ಯಾವ ಒಂದು ಹ್ಯಾಬಿಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಾ? ಒಂದು ಹ್ಯಾಬಿಟ್ ಚೂಸ್ ಮಾಡಿ. ಒನ್ ಹ್ಯಾಬಿಟ್ ಸ್ಟಾರ್ಟ್ ಟುಡೇ. ಆಯ್ತಾ? So I will close with a quote. Sow a thought and reap an action. Sow a thought and reap an action. Sow an action
action and reap a habit. Sow a habit and reap a character. Sow a character and reap a destiny. ಅರ್ಥ ಆಯ್ತಾ ಇದು? ಯಾರಾದ್ರೂ ಹೇಳ್ತೀರಾ? ನೀವು ಒಂದು ಒಳ್ಳೆ ಥಾಟ್ ಅಂದ್ರೆ ನಿಮ್ಮ ಒಳ್ಳೆ ಒಂದು ಚಿಂತನೆಯನ್ನ ಸೋ ಅಂದ್ರೆ ಏನು ಹೇಳ್ತಾರೆ? ಬೀಜನ ನೆಲದಲ್ಲಿ ಹಾಕೋದ್ರೆ ಏನಂತ ಬಿತ್ತಿದ್ರೆ ಒಂದು ಒಳ್ಳೆ ಥಾಟ್ನ ಒಂದು ಒಳ್ಳೆ ಯೋಚನೆಯನ್ನ ಬಿಟ್ಟಿದ್ರೆ ಒಂದು ಒಳ್ಳೆ ಆಕ್ಷನ್ ಅಂದ್ರೆ ಒಂದು ಕ್ರಿಯೆ, ಒಳ್ಳೆ ಕ್ರಿಯೆ ಹುಟ್ಟುತ್ತೆ. ಒಂದು ಒಳ್ಳೆ ಕ್ರಿಯೆನ ಬಿತ್ತಿದ್ರೆ ಒಂದು ಒಳ್ಳೆ ಅಭ್ಯಾಸ ಹುಟ್ಟುತ್ತೆ. ಒಂದು ಒಳ್ಳೆ ಅಭ್ಯಾಸ ಹುಟ್ಟಿದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಹುಟ್ಟುತ್ತೆ. ಒಂದು ಒಳ್ಳೆ ಕ್ಯಾರೆಕ್ಟರ್ನ ಬಿತ್ತಿದ್ರೆ ಒಂದು ಒಳ್ಳೆ ಡೆಸ್ಟಿನಿ ಕ್ರಿಯೇಟ್ ಆಗುತ್ತೆ. ಒಂದು ಒಳ್ಳೆ ಭಾಗ್ಯ. ಡೆಸ್ಟಿನಿ ಅಂತ ಭಾಗ್ಯ ಅಲ್ವಾ? So dream big, work hard, stay humble, and be an effective person. Thank you.